ಆದರೆ ಒಂದು ಈಗ ಕಳೆದ ಬಾರಿ 17 ಶಾಸಕರು ಬಂದಾಗಲೂ ಕೂಡ ಅದಕ್ಕೊಬ್ಬ ಲೀಡ್ರ್ ಅಂತ ಇರ್ತಾರೆ. ರಮೇಶ್ ಜಾರಕಿಹೊಳಿ ಅಂತ ಒಬ್ಬ ಲೀಡ್ರ್ ಇದ್ದರು. ಅವರ ಸಮ್ಮುಖದಲ್ಲಿ ಆ ಲೀಡ್ರ್ ಇಲ್ಲದೆ ಕರ್ಕೊಂಬರೋಕ್ಕಾಗೋದಿಲ್ಲ. ನಂಬರ್ 1. ನಂಬರ್ 2, ಈಶ್ವರಪ್ಪನವರ ಹೇಳಿಕೆಯನ್ನು ನೀವು ಹಿಂದೆ ಗಮನಿಸಿರ್ಬೋದು. ಕರ್ನಾಟಕದಲ್ಲಿ ಒಬ್ಬ ಅಜಿತ್ ಪವಾರ್ ಬರ್ತಾರೆ ಅಂತ ಒಂದು ಹೇಳಿಕೆಯನ್ನು ಇತ್ತು. ಅಂದರೆ ನೀವು ಹೇಳ್ತಾ ಇರುವಂಥದ್ದು ಒಬ್ಬ ನಾಯಕನ ಸಮ್ಮುಖವಾಗಿ ನಡೀಬೋದಾ ಅಥವಾ ಯಾವ ನಾಯಕ ಅಂತ ನಾವು ಹೇಳ್ತಾ ಇದ್ದೀವಿ ಆ ಕಡೆಗೆ ಹೋಗ್ಬೋದೇನೋ ಅನ್ನೋವಂಥ ರೀತಿಯಲ್ಲಿ ಅವರೇ ಆ ಕಡೆಯಿಂದ ಕೆಲವರನ್ನು ಕರ್ಕೊಂಬರ್ಬೋದಾ? ಹೂ ನೋಸ್. ಇಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಅಥವಾ ರಾಜ್ಯ ಕಾಂಗ್ರೆಸ್ನ ಒಂದಷ್ಟು ನಾಯಕರಿಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಯಾರು ಕೂಡ ಗೊತ್ತಿಲ್ಲ. ಅದು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ರೀತಿಯಲ್ಲಿ ಈ ರಾಜಕೀಯ ಕ್ಷಿಪ್ರ ಬೆಳವಣಿಗೆಯ ಒಂದು ಮಾತುಕತೆಗಳು, ಆ ಒಂದು ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು 100%. ಈಗ ಇನ್ನೊಂದೇನೆಂದರೆ ಶೆಟ್ಟಿಯವರು ನೀವು ಕೇಳಿದ್ರಲ್ಲ, ಇಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಗೊತ್ತಿದೆಯಾ ಅಂತ ಈ ವಿಚಾರ. ಈಗ ನಾನು ನೋಡಿರೋ ಎಕ್ಸ್ಪೀರಿಯನ್ಸಲ್ಲಿ ಪ್ರತಿ ಸಲ ಈ ಥರ ಏನಾದರೂ ಒಂದು ಆಪರೇಷನ್ ಆದರೆ, ನೀವು ಮಹಾರಾಷ್ಟ್ರಲ್ಲಿ ನೋಡಿದ್ರಿ ಏನಾಯ್ತಂತ, ಕರ್ನಾಟಕದಲ್ಲೇ ಆಯಿತು 5 ವರ್ಷಗಳಿಂದ, ಮಧ್ಯಪ್ರದೇಶಲ್ಲಾಗಿದೆ. ಪ್ರತಿ ಸಲ ರಾಜ್ಯದ ನಾಯಕರಿಗೆ ತುಂಬ ಕಡಿಮೆ ಇನ್ವಾಲ್ವ್ಮೆಂಟ್ ಇತ್ತು. ಅವ್ರ ಕಡೆಯಿಂದ ತುಂಬ ಕಡಿಮೆ ಇನ್ವಾಲ್ವ್ಮೆಂಟ್. ಲಾಸ್ಟ್ ಮಿನಿಟಲ್ಲಿ ಅಂದರೆ ಕೊನೆಗೆ ಒಬ್ಬರನ್ನ ಆಯ್ಕೆ ಮಾಡಿ ನೋಡಿ ನೀವೇ ಫೇಸ್. ಬಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು ಐಡಿಯಾ ಇದೆ ಅವರಿಗೆ. ಅಕಸ್ಮಾತ್ ಈ ಥರ ಆದರೆ ಫೇಸ್ ರೆಡಿ ಇದೆಯಾ? ಇರ್ಬೋದು. ಓಕೆ, ಇರ್ಬೋದು. ಬಟ್ ನಾವು ಯಾಕೆ ನಾವು ಅಲ್ಲ ಆದ ನಂತರ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಯು ಆರ್ ಸ್ಟಿಕ್ಕಿಂಗ್ ಯುವರ್ ನೆಕ್ ಔಟ್ ಅಂತ. ನಾವು ವೈ ಆರ್ ವಿ ಸ್ಟಿಕ್ಕಿಂಗ್ ಅವರ್ ನೆಕ್ ಔಟ್ ಆ್ಯಂಡ್ ಪ್ಲೇಯಿಂಗ್ ದಿ ಸ್ಟೋರಿ ಅಂದರೆ, ಈಗ ನಡೀತಿದೆ, ಎಲ್ರಿಗೂ ಗೊತ್ತಿರೋದೇ ಇದು ನಡೀತಿದೆ ಅಂತ. ಬಟ್ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈಗ ಅಸೆಂಬ್ಲಿ ಸೆಷನ್ ಆಗಿದೆ, ಸಭೆ ಆಗಿದೆ. ಈಗ 30 ದಿನಗಳಲ್ಲಿ ಈಗಾಗಲೇ ಶುರು ಆಗಿದೆ. ನೀವು ನೋಡಿರ್ಬೋದು, ಈಗ 24 ಶಾಸಕರು ಒಂದು ಪತ್ರ ಬರೀತಾರೆ, ಅವರು ಸಿಗ್ನೇಚರ್ ಹಾಕ್ತಾರೆ, ಜಾತಿ ಗಣತಿ ಬೇಡ ಅಂತ. 3 ಮಂತ್ರಿಗಳಿದ್ದಾರೆ. ಕರೆಕ್ಟಾ ವಿಜಯ್? ಹೌದೌದು. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಆಗಿಲ್ಲ, ಬಟ್ ಅಸಮಾಧಾನ ಇದೆ ಸರ್ಕಾರದಲ್ಲಿ. ವಿಜಯ್? ಎಕ್ಸಾಕ್ಟ್ಲಿ. ಅಂದರೆ ಜಾತಿ ಜನಗಣತಿ ವರದಿ ವಿಚಾರ ಸಂಬಂಧಪಟ್ಟಂತೆ ಸರ್ಕಾರದ ಬುಡವನ್ನು ಅಲ್ಲಾಡಿಸೋ ಮಟ್ಟಿಗೆ ಬರುತ್ತೆ ಅಂತ ಕೂಡ ಹೇಳಿದೆ. ಅದೇ ರೀತಿ ಬೆಳವಣಿಗೆ ಆಗಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ಅಸಮಾಧಾನವನ್ನು ಎನ್ಕ್ಯಾಶ್ ಮಾಡ್ಕೊಳ್ತಾ ಉಂಟು. ಅದು ಆಗಲೇ ನಿರಂಜನ್ ಹೇಳಿದಂಗೆ ರಾಜ್ಯ ಬಿ ಜೆ ಪಿ ನಾಯಕರ ಯಾವ ನಾಯಕರು ಕೂಡ ಗೊತ್ತಿಲ್ಲ. ಇಂಥ ಎಲ್ಲ ಮಾತುಕತೆ ಅಥವಾ ಇಂಥದ್ದೆಲ್ಲ ಸಮಾಲೋಚನೆ ಚರ್ಚೆಗಳೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು. ಆ ದೊಡ್ಡ ಮಟ್ಟದ ನಾಯಕರು ನಮ್ಗಂಡೆ ಕೂಡ ಈ ಶಾಸಕರು ಹೋಗುವಂಥದ್ದು. ಎಕ್ಸಾಂಪಲ್ ಮೈತ್ರಿ ವಿಚಾರ ಕೂಡ. ಎಕ್ಸಾಕ್ಟ್ಲಿ. ಮೈತ್ರಿ ವಿಚಾರದಲ್ಲೂ ಕೂಡ ರಾಜ್ಯದವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ಳಿಲ್ಲ ಅಂತ ಬಹಿರಂಗವಾಗಿ ಒಪ್ಕೊಂಡ್ರು. ಹೌದು. ಅದೇ ರೀತಿ ಬೆಳವಣಿಗೆ ಇರುವಂಥದ್ದು. ಮತ್ತು ಒಂದಂತೂ ಸತ್ಯ, ಸಂಕ್ರಾಂತಿ ಸಂದರ್ಭದಲ್ಲಿ ಅಥವಾ ಸಂಕ್ರಾಂತಿ ಹಿಂದೆ ಮುಂದೆ ದೊಡ್ಡ ಮಟ್ಟದ ರಾಜಕೀಯ ಕ್ಷಿಪ್ರ ಕ್ರಾಂತಿ ಆಗುವಂಥದ್ದು ಕೂಡ ಸತ್ಯ. ಆ ರೀತಿ ಬೆಳವಣಿಗೆಗಳು ಆಗಿರುವಂಥದ್ದು. ಅದು ಎಕ್ಸಾಕ್ಟ್ ಆಗಿ ಎಲ್ಲಿ ಆಗಿದೆ, ಯಾವ ಪ್ಲೇಸಲ್ಲಿ ಆಗಿದೆ, ಯಾರ್ಯಾರಿದ್ರು, ಅವೆಲ್ಲವೂ ಕೂಡ ಒಂದಷ್ಟು ಮಾಹಿತಿ ಬಂದಿರುವಂಥದ್ದು. ಅದು ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಮಾಹಿತಿ ಹೊರಬರುತ್ತೆ. ನಾನು ಇಷ್ಟು ಹೇಳ್ಬೋದು. ನಾನು ಶೆಟ್ಟಿ ಅವರೇ, ಸ್ಮಿತಾ ಅವರೇ, ವಿಜಯ್ ಅವರೇ, ನಮಗೆ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದಾಗ ಜನ ಕೇಳಿದ್ರು, ಅದೇ ಹೇಳ್ತೀರಾ ನೀವು? ನಾವು ನಂಬಲಿಲ್ಲ. ಬಟ್ ನಾವೇನು ನೋಡಿದ್ರಿ ಕಣ್ಣಾರೆ, ಅದಕ್ಕೆ ನಮಗೆ ಇಷ್ಟು ಕಾನ್ಫಿಡೆನ್ಸ್ ಸಿಕ್ಕಿದ್ದು, ಇಷ್ಟು ಹೇಳಬಹುದು ನಾವು ನಡೀತಿದೆ ಏನೋ ಅಂತ. ಯಾಕಂದರೆ ನಾನು ಈ 2-3 ನಿಮಿಷ ಇದೆ ಶೋಲಿ ನಾನು ಹೇಳ್ತೀನಿ, ಒಂದು ಮಹಾರಾಷ್ಟ್ರ ಮಾಡೆಲ್, ಮಹಾರಾಷ್ಟ್ರದಲ್ಲಿ ಏನಾಯಿತು ಅದೇ ಮಾಡೆಲ್ ಪರ್ಹ್ಯಾಪ್ಸ್ ಟ್ರೈ ಮಾಡ್ತಿರ್ಬೋದು ಅಂತ ಒಂದು ಆಬ್ಸರ್ವೇಷನ್. ವಿಜಯ್ ಶೆಟ್ಟಿ ಅವರೇ, ಅಂದರೆ ಈಗ ಫಾರ್ ಎಕ್ಸಾಂಪಲ್ 2 ಅವಕಾಶಗಳಿರುತ್ತೆ. ಒಂದು ಪಕ್ಷಾಂತರ ನಿಷೇಧ ಕಾಯ್ದೆ ಅವಕಾಶ ಸಿಗಬಾರ್ದು, ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಮೀರಿ ಬರುವಂಥದ್ದು ಆಗಬೇಕಾಗುತ್ತೆ. JDS ಮತ್ತು BJP 2 ಪಕ್ಷಗಳು ಒಟ್ಟಿಗೆ ಸೇರಿದ್ರು ಕೂಡ 88 ಸ್ಥಾನಗಳು ಅವುಗಳು ಗಳಿಸ್ಕೊಳ್ತವೆ. 88ರಿಂದ ಅದಕ್ಕೆ 113 ಬರಬೇಕು ಅಂತಂದರೂ ಕೂಡ ಕಾಂಗ್ರೆಸ್ಸಿಂದ ಒಂದು ವೇಳೆ ಇಷ್ಟು ಶಾಸಕರನ್ನ ಕರ್ಕೊಂಬರ್ಬೇಕಂದ್ರೂ ಕೂಡ ಅಷ್ಟು ಸುಲಭ ಅಲ್ಲ. ಒಂದು ವೇಳೆ ಅಂಥದ್ದಾದರೂ ಕೂಡ 2/3 ಶಾಸಕರನ್ನು ಖರೀದಿ ಮಾಡಬೇಕಾಗತ್ತೆ. ಅಷ್ಟು ದೊಡ್ಡ ಟಾಸ್ಕ್ ಇಲ್ಲಿ ತನಕ ಓಕೆ, ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಆಗಿದೆ ಅನ್ನೋದು ಬಿಟ್ಟರೆ ಇಲ್ಲಿ ಸಾಧ್ಯ ಇದೆಯಾ ಅನ್ನುವಂಥದ್ದಿದೆ. ಬಟ್ ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗಬಹುದು ಅನ್ನೋಂಥದ್ದು. ಸಿಕ್ಕಿರೋ ಮಾಹಿತಿ ಪ್ರಕಾರ ಬೈ ಎಲೆಕ್ಷನ್ಗೂ ರೆಡಿ ಆಗ್ತಿದ್ದಾರೆ. ಲೋಕಸಭೆ ಒಳಗಡೆ ಬೈ ಎಲೆಕ್ಷನ್ ಮಾಡ್ಬಿಟ್ರೆ ಅಪ್ಪರ್ ಹ್ಯಾಂಡ್ ಇದೆ ಅನ್ನೋದು ಒಂದು ಪಕ್ಷ ಕ್ಲಿಯರ್ ಕಟ್ ಆಗಿ ಡಿಸ್ಕಸ್ ಮಾಡ್ತಿದ್ದಾರೆ. ಒಂದು ಸಾಧ್ಯತೆ ಅಥವಾ ಒಂದು ಏನಕ್ಕೆ ಸಾಧ್ಯತೆ, ಇವು 35-40 ಜನ ಶಾಸಕರು ಒಂದು ವೇಳೆ, ಯಾಕಂದ್ರೆ ಕಳೆದ ಸಮ್ಮಿಶ್ರ ಸರ್ಕಾರ 17 ಜನ ರಾಜೀನಾಮೆ ಕೊಟ್ಟರು, ಯಾರು ಕೂಡ ಊಹೆ ಮಾಡಿಲ್ಲ. 30 ಜನ ಕೊಟ್ಟು ಅದರಲ್ಲಿ 20 ಜನ ಗೆದ್ಬಿಟ್ಟು ಬೈ ಎಲೆಕ್ಷನ್ ಗೆದ್ರೆ ಅಲ್ಲ. ನಿಮಗೆ ಇನ್ನೊಂದು ಹೇಳ್ತೀನಿ, 17 ಜನ ಶಾಸಕರು ಕೊಟ್ಟರಲ್ಲ,
ನಾವಾಗ ಪದೇ ಪದೇ ಅದನ್ನು ಬಿತ್ತರಿಸಿದಾಗ ಇದೇ ಕುಮಾರಸ್ವಾಮಿ ಅವರು ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ, ಇದು ಮೀಡಿಯಾದಲ್ಲಿ ಸುಮ್ಮನೆ ನೀವು ಹೈಪ್ ಮಾಡ್ತಾ ಇದ್ದೀರಿ, ಇದೆಲ್ಲ ಆಗೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ನಂತರ ಅದು ಆದಾಗ ಆಮೇಲೆ ಆ ಸುದ್ದಿಗಳು ಪ್ರಸಾರವಾಗಿ ಹೇಳಿದಾಗ ಇದು ಮೀಡಿಯಾದವರೇ ಮಾಡಿದ್ದು ಅಂತ ವಾಪಸ್ ಹೇಳಿದ್ದು ಇದೆ. ಎಸ್ ಪ್ಲೀಸ್. ಸೊ ಅದು ಆ ರೀತಿ ಒಂದಷ್ಟು ಚರ್ಚೆಗಳು ರಾಜಕೀಯವಾಗಿ ಆಗ್ತಾ ಇರುವಂಥದ್ದು ಅದು ಕೂಡ ಆಗ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ರಾಜಕೀಯವಾಗಿ ಕೂಡ ಅದೇ ಕೂಡ ತಂತ್ರಗಾರಿಕೆ ಮತ್ತು ಎಲ್ಲ ಕೂಡ ಆಗ್ತಾ ಇರುವಂಥದ್ದು. ನಾವಾಗ್ಲೇ ಹೇಳ್ದಾಗೆ ಅಂತೆ ಕಂತೆ ಗಾಳಿ ಸುದ್ದಿ ಅಲ್ಲ, ಇದು ಸಿಕ್ಕಿರುವ 100% ಖಾತ್ರಿ ಸುದ್ದಿ. ಇದು ಯಾವಾಗ ಆಗತ್ತೆ ಈ ಸಂಕ್ರಾಂತಿ, ಅವತ್ತು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬಹುದು ಈ ಸುದ್ದಿಯನ್ನು ಮೊದಲು ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಹಾಗಾಗೇನೆ 100% ಪೊಲಿಟಿಕಲ್ ನ್ಯೂಸ್ ಅಂದ್ರೆ ರಿಪಬ್ಲಿಕ್ ಕನ್ನಡ ಮಾತ್ರ ಅಂತ ಹೇಳಿ.